ಬೆಂಗಳೂರು ಕನಕಪುರದ ನಡುವಿನ ಕೈಗೇಡಿ ಹಳ್ಳಿ ಎನ್ನುವ ಸಣ್ಣ ಹಳ್ಳಿ. ಹಳ್ಳಿಯ ಹಿಂದೆ ದೊಡ್ಡ ಕಾಡು. ಜನರು ಅದನ್ನ ನಿಶಬ್ದ ಕಾಡು ಅಂತ ಕರೀತಾರೆ. ಯಾಕೆ ಎಂದರೆ ಅಲ್ಲಿ ಹೋದ್ರೆ ಶಬ್ದವೇ ಮಾಯವಾಗುತ್ತದೆ. ನಿನ್ನ ಬಾಯಿಯಿಂದ ಬರುವ ಮಾತು ಹೊರಬಂದರೂ ನಿನ್ನ ಕಿವಿಗೆ ತಲುಪೋದಿಲ್ಲ. ಇಂಜಿನಿಯರಿಂಗ್ ಓದುತ್ತಿದ್ದ ಸಹನಾ ರಾತ್ರಿ ತಡವಾಗಿ ಬೈಕ್ನಲ್ಲಿ ಹಳ್ಳಿಗೆ ಬರುತ್ತಿದ್ದಳು. ಗೇಟಿಗೆ ಹತ್ತಿರ ಪೊಲೀಸರು ಜೀಪ್ ನಿಂತಿತ್ತು. ಅವರು ಅವಳಿಗೆ ಹೇಳ್ತಾರೆ, ಮೇಡಮ್, ಈ ಹೊತ್ತಿಗೆ ಕಾಡು ಹತ್ತಿರ ಹೋಗ್ಬೇಡಿ, 3 ಹುಡುಗರು ಕಾಣಿಯಾಗಿದ್ದಾರೆ ಅಂತ ಹೇಳುತ್ತಾರೆ. ಸಹನಾಳ ದೇಹ ಒಮ್ಮೆ ಗಾಬರಿಯಿಂದ ನಿಲ್ಲುತ್ತದೆ. ಮನೆಗೆ ಹೋಗ್ತಾ ಇದ್ದಾಗ ಕಾಡಿನೊಳಗೆ ನೀಲಿ ಬಿಳಿ ಬೆಳಕು ತೂರಿ ಬರುವಂತೆ ಕಾಣುತ್ತದೆ. ಕತ್ತಲೆಯಲ್ಲೂ ಸ್ಟಡಿಯಾಗಿ ಹೊಳೆಯುತ್ತಿದ್ದ ಬೆಳಕು, ಶಬ್ದವೇ ಇಲ್ಲ. ಹಠಾತ್ ಕಿವಿ ಒಂದು ಆಳವಾದ ಗುಂಗು, ಮತ್ತೆ ಸಂಪೂರ್ಣ ನಿಶಬ್ದ. ಬೆಳಿಗ್ಗೆ ಹಳ್ಳಿಯಲ್ಲೇ ಆತಂಕ. 3 ಹುಡುಗರ ಮನೆಗಳಲ್ಲಿ ಆಳಾಟ. ಹಳ್ಳಿ ಹಿರಿಯ ರಂಗಪ್ಪ ಹೇಳ್ತಾನೆ, ಅವರು ಕಾಡಿನ ಗೋಪುರದ ಕಡೆ ಹೋದ್ರಂತೆ. ಆ ಕಡೆ ಮಾತಾಡಿದ್ರೆ ಮಾತೆ ನಷ್ಟ ಅಂತ ಹೇಳ್ತಾರೆ. ಸಹನಾ ಎಲ್ಲವನ್ನೂ ದಾಖಲೆ ಮಾಡಬೇಕೆಂದು ನಿರ್ಧರಿಸಿ ಕಾಡಿಗೆ ಅಂಚಿಗೆ ರೆಕಾರ್ಡರ್ ತೆಗೆದುಕೊಂಡು ಹೋಗುತ್ತಾಳೆ. ಅಲೋ ಎನ್ನುತ್ತಾಳೆ. ಆ ವೇಳೆ ರೆಕಾರ್ಡ್ನಲ್ಲಿ ಒಂದು ರೇಖೆ ಕೂಡ ಜರುಗುವುದಿಲ್ಲ. ಎಲ್ಲವೂ ಜೀರೋ. ಆ ವೇಳೆ ಅವಳ ಕಿವಿಗೆ ಮಾತ್ರ ಒಂದು ಪಿಸುಧ್ವನಿ ಕೇಳಿಸುತ್ತದೆ, ಸಹನಾ ಅಂತ. ಅವಳು ಹಿಂತಿರುಗಿ ನೋಡ್ತಾಳೆ, ಯಾರೂ ಇರಲ್ಲ. ರೆಕಾರ್ಡರ್ ಮೌನ. ಕಾಡಿನಲ್ಲಿ ನಡಿಗೆಯ ಶಬ್ದವೂ ಕೇಳಿಸೋದಿಲ್ಲ. ಎಲೆ, ಗಾಳಿ, ಏನು ಶಬ್ದವೂ ಇಲ್ಲ. ಅವಳಿಗೆ ತನ್ನ ಉಸಿರು ಕೂಡ ಕೇಳಿಸುತ್ತಿರಲಿಲ್ಲ. ಅವಳು ಒಳಕ್ಕೆ ಹೋಗುತ್ತಿದ್ದಂತೆ ಹಳೆಯ ಗೋಪುರ ಪ್ರತ್ಯಕ್ಷವಾಗುತ್ತದೆ. ಒಳಗಡೆ ಕತ್ತಲೆಯಿಂದ ತುಂಬಿರುತ್ತದೆ. ಅವಳು ಒಳ ಹೋಗ್ತಾಳೆ. ಹಠಾತ್ ರೆಕಾರ್ಡರ್ ಕಿರಿಕ್ ಮಾಡುತ್ತದೆ, ನಾನು ಇಲ್ಲ ಅಂತ. ಅದು ಅವಳ ಸ್ವರವೇ ಆಗಿರುತ್ತದೆ. ಆದರೆ ಸಹನಾ ಏನೂ ಮಾತಾಡಲಿಲ್ಲ. ಅವಳ ಧ್ವನಿಯಲ್ಲೇ ಟವರ್ ಮರುಕಳಿಸುತ್ತಿದ್ದಂತೆ ಇತ್ತು. ಗೋಪುರದವರೆಗೆ ಒಂದು ಎತ್ತರವಾದ ಉದ್ದವಾದ ಮುಖವಿಲ್ಲದ ಕತ್ತಲೆಯ ಆಕಾರವಿತ್ತು. ನಡೆದಾಡೋದಿಲ್ಲ, ನೆಲದ ಮೇಲೆ ಜಾರುವಂತೆ ಚಲನೆ. ಅವರ ಧ್ವನಿ ಸಹನಾಳ ಮೆದುಳಿನೊಳಗೆ ಕೇಳಿಸ್ತದೆ, ಇಲ್ಲಿ ಮಾತನಾಡಬೇಡ, ನಿನ್ನ ಧ್ವನಿ ಇಲ್ಲೇ ಉಳಿದು ಬಿಡುತ್ತದೆ ಅನ್ನೋದು. ಸಹನಾ ಓಡೋದಕ್ಕೆ ಪ್ರಯತ್ನಿಸುತ್ತಾಳೆ. ಆದರೂ ಅವಳು ತನ್ನ ಓಟದ ಶಬ್ದವೇ ಕೇಳೋಲ್ಲ ಅಂದುಕೊಳ್ತಾಳೆ. ಗೋಪುರದ ಮೆಟ್ಟಿಲು ಏರಿ ಟೆರೆಸ್ಗೆ ಹೋಗ್ತಾಳೆ. ರೆಕಾರ್ಡರ್ ಮತ್ತೆ ಎಲ್ಲಾ ಧ್ವನಿಗಳು ನಮ್ಮದೇ ಅಂತ ಕೇಳಿಸುತ್ತದೆ. ಹಳ್ಳಿಗೆ ಹಿಂತಿರುಗಿ ಸಹನಾ ರಂಗಪ್ಪನ ಮನೆಗೆ ಹೋಗುತ್ತಾಳೆ. ಅವನು ಹೇಳುತ್ತಾನೆ, ಹಳೆಯ ಸರ್ವೆ ಅಧಿಕಾರಿಯೊಬ್ಬ 50 ಇಯರ್ಸ್ ಹಿಂದೆ ಟವರ್ಗೆ ಹೋಗಿದ್ದ. ಅವನ ಕೊನೆಯ ಟಿಪ್ಪಣಿ ಈ ಕಾಡು ಧ್ವನಿಯನ್ನು ನುಂಗುತ್ತದೆ ಅಂತ ಇರುತ್ತದೆ. ಅವನು ಕೂಡ ಮರಳಿ ಬಂದಿಲ್ಲ ಇನ್ನೂನು ಅಂತ ಹೇಳ್ತಾನೆ. SI ಪ್ರಕಾಶ್ ರೆಕಾರ್ಡ್ ಕೇಳ್ತಾನೆ. ಸ್ಲೋ ಆಗಿ ಕೇಳಿದ್ರೆ ಬ್ಯಾಕ್ ಗ್ರೌಂಡ್ ನಲ್ಲಿ ಪೇಂಟ್ ಆಗಿ 123 ಎನ್ನುವ ಮಾಲಕರ ಧ್ವನಿ ಇರುತ್ತದೆ. ಅದು ಮಿಸ್ಸಿಂಗ್ ಹುಡುಗರದ್ದೇ ಆಗಿರುತ್ತದೆ. ಪೊಲೀಸರು ಹಳ್ಳಿಗರು ಕ್ಲಸ್ಟರ್ ಆಗಿ ಹೋಗ್ತಾರೆ. ಟವರ್ ಕೆಳಗೆ ಹುಡುಗರ ಚಪ್ಪಲಿಗಳು, ಆದರೆ ಮಕ್ಕಳು ಕಾಣಿಯಾಗಿರ್ತಾರೆ. ಟವರ್ ಒಳಗಿಂದ ಯಾಕೆ ಮಾತಾಡ್ತೀರಾ ಅನ್ನೋ ಒಂದು ಧ್ವನಿ ಬರುತ್ತದೆ. ಆಗ ಎಲ್ಲರೂ ನಿಶಬ್ದ. ಸಹನಾ ಅರ್ಥ ಮಾಡಿಕೊಂಡಳು, ಇದು ಕಾಡು. ಈ ಕಾಡು ಧ್ವನಿಗಳನ್ನ ಎಳೆಯುತ್ತದೆ, ಒಳಗೆ ಸಿಕ್ಕಿ ಹಾಕುತ್ತದೆ. ಈ ಟ್ರ್ಯಾಪ್ಡ್ ಧ್ವನಿ ಕಾಡಿನದ್ದೇ ಆಗುತ್ತೆ. ಮಿಸ್ಸಿಂಗ್ ಹುಡುಗರು ಸತ್ತಿಲ್ಲ, ಅವರ ಧ್ವನಿ ಮಾತ್ರ ಟವರ್ ಒಳಗೆ ಸಿಲುಕಿದೆ ಅಂತ ಅವರು ಅರ್ಥ ಮಾಡಿಕೊಳ್ತಾಳೆ. ಅವರು ಗೋಪುರಕ್ಕೆ ಒಬ್ಬಳೇ ಹೋಗ್ತಾಳೆ. ಅವರ ಧ್ವನಿ ಬಿಡಿ ಎಂದು ಕೂಗುತ್ತಾಳೆ. ಟವರ್, ನೀನು ನಿನ್ನ ಧ್ವನಿ ಕೊಡ್ತೀಯಾ ಅಂತ ಹೇಳುತ್ತದೆ. ಸಹನಾ ಸಂಪೂರ್ಣ ಶಕ್ತಿಯಿಂದ ಒಂದು ನಿಶ್ಚಯತೆ ಬಿಡುತ್ತಾಳೆ, ಹೋಗಿ ಅಂತ. ಆದರೆ ಅವಳು ಅದನ್ನ ಕೇಳೋದಿಲ್ಲ. ಟವರ್ ಅದನ್ನೇ ಹೀರುತ್ತದೆ. ಟವರ್ ಒಳಗಿಂದ ಮಕ್ಕಳ ಧ್ವನಿಗಳು ಹೊರಬರುತ್ತದೆ. ಟವರ್ ಒಳಗಿಂದ ಮಕ್ಕಳ ಧ್ವನಿ ಕೇಳಿಸಿರುತ್ತದೆ, ಅಮ್ಮ ಅಮ್ಮ ಅಂತ. ಅವರು ಈಗ ಮುಕ್ತರಾಗಿದ್ದಾರೆ. ಸಹನಾ ಮಾತನಾಡೋದಕ್ಕೆ ಪ್ರಯತ್ನಿಸುತ್ತಾಳೆ, ಆದರೆ ಮಾತೇ ಬರ್ತಿಲ್ಲ. ಅವಳ ಧ್ವನಿ ಟವರ್ಗೆ ಬಲಿಯಾಗಿ ಬಿಟ್ಟಿದೆ. ಮಾಸದ ನಂತರ ಒಬ್ಬ ಕುರಿಗಾರಿ ಟವರ್ ಹತ್ತಿರ ಶೀಪ್ ಹುಡುಕುತ್ತಿದ್ದಾಗ ಅವನಿಗೆ ಕೇಳಿಸುತ್ತದೆ, ಹಿಂತಿರುಗಿ ಹೋಗು ಅಂತ. ಅದು ಸಹನಾಳ ಧ್ವನಿಯಾಗಿರುತ್ತದೆ. ತಾನೇ ಮಾತಾಡೋಕೆ ಆಗೋದಿದ್ದರೂ ಟವರ್ ಮಾತ್ರ ಅವಳ ಶಬ್ದ ಬಳಸ್ತಿದೆ. ಹಳ್ಳಿಗರು ಗೇಟ್ ಹಾಕುತ್ತಾರೆ. 6 ಗಂಟೆಯ ನಂತರ ಯಾರು ಕಾಡಿಗೆ ಹೋಗಲ್ಲ. ರೆಡಿ, 2 ಕಿಲೋಮೀಟರ್ ಒಳಗೆ ಜನರೇ ಬೇಡ ಅಂತ. ಪ್ರತಿ ರಾತ್ರಿ 2:30 ಟವರ್ ಒಳಗಿನಿಂದ ಹೋಗಿ 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 ಎಂಬ ಸಹನಾಳ ಧ್ವನಿ ಬರುತ್ತದೆ. ಸಹನಾ ಮೌನವಾಗಿದ್ದಾಳೆ, ಆದರೆ ಕಾಡು ಯುಗಾಂತರಕ್ಕೂ ಅವಳ ಶಬ್ದವನ್ನ ಹಿಡಿದುಕೊಂಡಿದೆ. ಕಾಡಿನ ನಿಶಬ್ದ ಈಗ ಸಹನಾಳ ನಿಶಬ್ದವಾಗಿದೆ. ನಮಸ್ಕಾರ.